ಗೋವಾಗೆ ಹೋಗಿದ್ರಾ? ನೀವು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ಸೋಲೋನ ಮಾದೇವಣ್ಣ ಎಗ್ ರೈಸ್ ಕರ್ಕೊಂಡೇ ಹೋಗಿರಲಿಲ್ಲ. ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಹೋಗೋಣ, ರಶ್ ಕಮ್ಮಿ ಇರುತ್ತೆ ಅಂತ ಅನ್ಕೊಂಡೆ. ಬಟ್ ನಮ್ಮ ಬಾಸ್ ದೇವಸ್ಥಾನ ಕರ್ಕೊಂಡ್ ಬಂದಿದ್ದಾರೆ. ಅಂದರೆ ಇವರಲ್ಲ ಬಾಸ್, ನಮ್ಮ ಬಾಸ್ ಬೇರೆಯವ್ರು ಇದ್ದಾರೆ, ತೋರಿಸ್ತೀನಿ ಬನ್ನಿ. ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿಂದ ಆಚೆ ಬಂದು ಕೂತ್ಕೊಂಡ್ವಿ. ದೇವಸ್ಥಾನಕ್ಕೆ ಬಂದರೆ ಒಂಥರ ಪಾಸಿಟಿವ್ ಫೀಲಿಂಗು, ಮೈಂಡಲ್ಲಿ ಏನೇ ಇದ್ರೂ ಕ್ಲಿಯರ್ ಔಟ್ ಆಗೋಗುತ್ತೆ. ಅದು ಒಂದು ಕತೆ ಇದೆ. ಇನ್ಸ್ಟಾಗ್ರಾಮಲ್ಲಿ ಒಬ್ರು ದ ಟೆಂಪಲ್ ಗರ್ಲ್ ಅಂತ ಒಂದು ಅಕೌಂಟ್ ಇದೆ, ಅವರು ಎಲ್ಲ ಕತೆಗಳು ಹೇಳ್ತಾ ಇರ್ತಾರೆ. ಇದು ಏನು ಪಾಸಿಟಿವ್ ವೈಬ್ಸ್ ಇರುತ್ತೆ ಅನ್ನೋದಕ್ಕೂ ಒಂದು ಕತೆ ಇದೆ, ಅದನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಫೈನಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಸೀದಾ ಮಾದೇವಣ್ಣ ಎಗ್ ರೈಸ್ಗೆ ಹೋದ್ವಿ. 2 ದಿವಸ ಏನಕ್ಕೆ ರಜಾ ಹಾಕಿದ್ವಿ ಅಂತ ಕೇಳಿದ್ದಕ್ಕೆ ಏನಂದ್ರು ಕೇಳಿಸ್ಕೊಳ್ಳಿ. ಗೋವಾಗೆ ಹೋಗಿದ್ರಾ? ಅಂತೂ ಇಂತು ಪುಡಿ ಅವ್ರು ನಮಗೆ ಫೈನಲಿ ಎಗ್ ರೈಸ್ ಕೊಡಿಸ್ಬಿಟ್ಟಿದ್ದಾರೆ. ಮತ್ತೆ ಬೇಡ ಅವತ್ತು ಆ್ಯಕ್ಚುಲಿ ಒಂದು ಖಾರ ಪುಡಿ ಅನ್ನ ಅಂತಿದ್ದ, ಖಾರ ಪುಡಿ ಅನ್ನ ಅಲ್ಲ ಇದು. ಪಾಪ ನಾನು ಹೇಳಿಲ್ಲ, ಕಮೆಂಟಲ್ಲಿ ಹೇಳಿದ್ದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಸ್ಪೈಸಿ ಆಗಿದೆ, ಚೆನ್ನಾಗಿದೆ. ಆ್ಯಕ್ಚುಲಿ ನಂಗೆ ಸ್ಪೈಸಿ ಅಂದರೆ ತುಂಬ ಇಷ್ಟ. ಇದು ನಮ್ಮ ಆಲ್ ಟೈಮ್ ಫೇವ್ರೇಟು. ಖಾರ ಸ್ವಲ್ಪ ಜಾಸ್ತಿ, ಮಸ್ತಾಗಿರುತ್ತೆ. ಇವನು ಅದೆಷ್ಟು ಸ್ಲೋ ಇಟ್ರ ಗೊತ್ತಿಲ್ಲ, ಇನ್ನೂ ತಿಂತಾನೆ ಅವನೇ. ಸೊ ಇದಾಗಿತ್ತು ವಿತ್ ಏನೋ ಬ್ಲಾಗು. ಆ್ಯಂಡ್ ಇನ್ನೊಂದು ನೀವು ಕೇಳ್ಬೋದು ಏನಕ್ಕೆ ಮಹಾದೇವಣ್ಣ ಎಗ್ ರೈಸ್ ಅಂದರೆ ಎಷ್ಟು ಅಂತ. ಒನ್ ಥಿಂಗ್ ಇಸ್ ಟೇಸ್ಟು, ಸೆಕೆಂಡ್ ಥಿಂಗು ಅವ್ರು ಮಾತಾಡ್ಸೋ ರೀತಿ, ಎಷ್ಟು ಕೈಂಡಾಗಿ ಎಷ್ಟು ಪೊಲೈಟಾಗಿ ಮಾತಾಡಿಸ್ತಾರೆ ಅಂದರೆ ಪದೇ ಪದೇ ಬರಬೇಕು ಅಂತ ಅನಿಸುತ್ತೆ. ಸೊ ಇದಾಗಿತ್ತು ನಮ್ಮ ಬ್ಲಾಗ್. ನಿಮಗೆ ಏನಾದ್ರು ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇದರ ಕಂಟೆಂಟ್ಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ. ವರ್ಷ ಆಗುತ್ತೆ ತಿನ್ನೋದು. ಓಕೆ ಫ್ರೆಂಡ್ಸ್, ಬೈ. ಏನೇನೋ ಇದೆ, ಇಷ್ಟು ಸಾಕು.